ನಮಸ್ತೆ ಎಲ್ಲರಿಗೂ. ಐ ಥಿಂಕ್ ಇದು ನಮ್ಮ ವಿಡಿಯೋಸ್ ಇಸ್ ಲೈಕ್ ಕಾಮಿಡಿ ಟೈಪ್ ಆಫ್ ಇನ್ಫಾರ್ಮೇಟಿವ್ ಹೊಂಟವ ಎಲ್ಲ ಕಡೆ. ಸೊ ಇದು ವಿಡಿಯೋದ ಪರ್ಪಸ್ ಆಫ್ ವಿಡಿಯೋ ಯಾವುದೋ ಒಂದು ಮಾಡ್ಬೇಕಂದ್ರೆ ಎಂಡ್ ತನಕ ನೋಡ್ರಿ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಪಾಸ್ ಆಗ್ತಿತ್ತು ಭಾಳ. ಈಗ ಟ್ರೆಂಡ್ ಸ್ಟಾರ್ಟ್ ಅದ, ಪಾಡ್ಕಾಸ್ಟ್ ಮಾಡ್ತಾರೆ. ಒಬ್ಬನ ಒಬ್ರು ಮುಂದೆ ಕುಂತಿರ್ತಾನೋ, ಒಬ್ಬ ಕ್ವಶನ್ ಕೇಳ್ತಿರ್ತಾನೋ, ಯಾವ್ದಾರ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಹಿಂಗೆ ಮಾಡ್ಕೋತ ಬ್ಲೇಜರ್ ಟೈ ಬ್ಯಾಕ್ಗ್ರೌಂಡ್ ಫಸ್ಟ್ ಕ್ಲಾಸ್ ಸೋಫಾ ಎಲ್ಲ ಇರ್ತಾವೆ. ನಮಗೆ ಅದೇನು ಅನಿಸ್ತೈತಿ, ಅದು ಇನ್ಫಾರ್ಮೇಶನ್ ಅವ್ರು ಏನೋ ಶೇರ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಇರ್ತೈತಿ. ನಾವೊಂದು 2 ರೀಲ್ಸ್ ನೋಡಿನಿ ಇವತ್ತ. ಒಬ್ಬ ಒಂದು ಕ್ವಶನ್ ಕೇಳಾಗ್ತಿದ್ದ, ಊಟ ಮಾಡೋ ಮುಂದೆ ಸ್ವೆಟ್ಟಿಂಗ್ ಆಗ್ತೈತಿ, ಸ್ವೆಟ್ಟಿಂಗ್ ಆಗತೈತಿ ಅಂದ್ರೆ ರೀಸನ್ ನಿಮ್ಮ ಆರ್ಟ್ರೀಸ್ ಬ್ಲಾಕ್ ಆಗ್ಯಾವ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಅದೆಷ್ಟು ಆಥೆಂಟಿಕ್ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ. ಬೇಕಂದ್ರೆ ಒಬ್ಬೊಬ್ಬರಿಗೆ ಏನಂತಾರೆ, ಅದಕ್ಕೆ ಮೆಟಾಬಲಿಕ್ ರೇಟ್ ಫಾಸ್ಟ್ ಅದಪ್ಪ, ಏನೋ ಸ್ಪೈಸಿ ಫುಡ್ ತಿಂದ್ರು ಅಥವಾ ಯಾವ್ದಾದ್ರು ಒಂದು ಹೈ ಪ್ರೋಟೀನ್ ಫುಡ್ ತಿಂದ್ರೆ ಅಂದ್ರೆ ಬಾಡಿ ವಾರ್ಮ್ ಆಗ್ತೈತಿ, ಅದು ಸ್ವೆಟ್ಟಿಂಗ್ ಆಗ್ತೈತಿ. ದಟ್ಸ್ ಅ ಮೋಸ್ಟ್ ಕಾಮನ್ ಥಿಂಗ್. ಯಾವುದೇ ಒಂದು ಇನ್ಫಾರ್ಮೇಶನ್ ಕೇಳಿದ್ರು ಅಂದ್ರೂ ಅದು ಹೆಂಗೆ ಇನ್ನೂ ಕರೆಕ್ಟ್ ಗೊತ್ತಿಲ್ಲ. ಆ್ಯಂಡ್ ಸೆಕೆಂಡ್ ಕ್ವಶನ್ಸ್ ಕೇಳಿದ್ರು, ರೀಸೆಂಟ್ಲಿ ICM ಅವ್ರದವ್ರು ಹೇಳಿದ್ರು ಹೈ ಪ್ರೋಟೀನ್ ಕನ್ಸಂಪ್ಷನ್ ಮಾಡಬಾರ್ದು, ಅದು ಗೈಡ್ಲೈನ್ಸ್ ಕೊಟ್ಟಾರ ಅಂತ ಹೇಳಿ. ಬಟ್ ನನಗೆ ಇದನ್ನೊಂದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಅವ್ರ ಆಲ್ಕೋಹಾಲ್, ಸಿಗರೇಟ್, ಗುಟ್ಕಾ ಮ್ಯಾಗ ಇಂಥ ವಿಡಿಯೋಸ್ ಮಾಡಂಗಿಲ್ಲ. ಯಾಕಂದ್ರೆ ಅದು ಹೈಯೆಸ್ಟ್ ಕನ್ಸಂಪ್ಷನ್ ಅದ. ಪ್ರೋಟೀನ್ ಎಷ್ಟು ಜನ ತಗೋತಾರು? ಈಗ 100 ಜನ ಜಿಮ್ಮಿಗೆ ಹೊಂಟಾರಂದ್ರೆ ಅದ್ರ ಮ್ಯಾಕ್ಸ್ 30% 40% ಜನ ಪ್ರೋಟೀನ್ ಶೇಕ್ಸ್ ತಗೋತಾರೆ. ಆ್ಯಂಡ್ ಟೋಟಲ್ ನಮ್ಮ ಇಂಡಿಯಾದಾಗ ಎವ್ರೇಜ್ ನಾವು ಚೆಕ್ ಮಾಡಿದ್ರು ಅಂದ್ರೂ ರೀಸೆಂಟ್ ಸರ್ವೇಸ್ ಪ್ರಕಾರ 58ರಿಂದ 60 ಲಕ್ಷ ಜನ ಅಷ್ಟೇ ಜಿಮ್ಮಿಗೆ ಹೋಗ್ತಾರೆ. ನಮ್ದು ಇಂಡಿಯಾದ ಪಾಪ್ಯುಲೇಷನ್ ಇರೋದು 140 ಕೋಟಿ ಜನ. ಅದ್ರೊಳಗೆ ಇರೋರು 60 ಲಕ್ಷ ಜನ. 60 ಲಕ್ಷ ಜನ ಹೆಲ್ದಿ ಆಗ್ಬೇಕನ್ನತ್ತಾರ. ಅದ್ರೊಳಗೆ ಇಂಥ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡ್ತಾರಲ್ಲ. ಈಗ ಎಕ್ಸಸೈಸ್ ಮಾಡಿದ್ರೆ ಪ್ರಾಬ್ಲಮ್ ಆಕೈತಿ, ಹಿಂಗೆ ಕೂತ್ರಂದ್ರೆ ಪ್ರಾಬ್ಲಮ್, ಡೆಡ್ ಲಿಫ್ಟ್ ಮಾಡ್ರೆ ಪ್ರಾಬ್ಲಮ್, ಸ್ಕ್ವಾಟ್ ಮಾಡ್ರೆ ಪ್ರಾಬ್ಲಮ್. ಇನ್ನು ಮುಂದೆ ಪಾಡ್ಕಾಸ್ಟ್ದವ್ರು ಹೆಂಗೆ ಹೇಳ್ತಾರಂದ್ರೆ ಮನಿ ಬಿಟ್ಟು ಹೊರಗೆ ಬಂದ್ರೆ ಪ್ರಾಬ್ಲಮ್. ಅದೇ ಸಿಚುವೇಶನ್ ಈಗ ಡೆಲ್ಲಿದಾಗ ಚಾಲೂ ಐತೆ ಆಲ್ರೆಡಿ. ನೀವು ಅವ್ರ ಗೋರ್ಮೆಂಟ್ ಎಲ್ಲನ ಫಾರ್ಮ್ ಆಗೈತಿ ಅದು ಹೇಳ್ತಾರೆ. ಸೊ ಡೋಂಟ್ ಬಿಲೀವ್. ಈಗ ಇಂಟರ್ನೆಟ್ನಾಗ ಯಾವುದೋ ಒಂದು ಒಂದು ಫಸ್ಟ್ ಕ್ಲಾಸ್ ಏನೋ ಒಂದು ಪಾಡ್ಕಾಸ್ಟ್ ಮಾಡೋದು, ಬ್ಲೇಜರ್ ಹಾಕೊಂಡು ಬರತನೋ ಏನೋ ಒಂದು ಫಾಲ್ತು ಒಗದಂದ್ರೂ ಅದು ಕರೆ ಅಂತ ತಿಳ್ಕೊಬೇಡ್ರಿ. ಅನಲೈಸ್ ಮಾಡ್ರಿ, ಬ್ಯಾಕ್ ಟೆಸ್ಟಿಂಗ್ ಮಾಡ್ರಿ, ಅದ್ರದ್ದು ಸ್ಟಡಿ ಮಾಡ್ರಿ, ಹಿಂದೆ ಏನದ ಅದ್ರ ರಿಲೇಟೆಡ್ ಬುಕ್ಸ್ ಓದ್ರಿ, ಇಲ್ಲಾಂದ್ರೆ ಒಂದು ಆರ್ಟಿಕಲ್ ಓದ್ರಿ, ಅಂದ್ರೆ ಅದು ನಾಲೆಜ್ ಬರ್ತಿದ್ದಿ. ಎಲ್ಲ ಬಂದಿದ್ದು ಕರೆಕ್ಟ್ ಸರ್ ಹಿಂಗೈತ್ರಿ ಅಂತೇಳಿ ಬಂದು ಜಿಮ್ ಟ್ರೈನರ್ಗಳನ್ನ ತಲೆ ತಿನ್ಬೇಡ್ರಿ. ಯಾಕಂದ್ರೆ ನೀವು ಅದ್ರದ್ದು ಸ್ಟಡಿ ಮಾಡ್ಲಾರ ಬಂದು ಕ್ವಶನ್ ಕೇಳತ್ತಾರ ಅಂದ್ರೆ ಹಿ ಇಸ್ ನಾಟ್ ಅ ಗೂಗಲ್ ಪರ್ಸನ್. ಅವ್ನು ಎಷ್ಟು ಲಿಮಿಟೆಡ್ ಇನ್ಫಾರ್ಮೇಶನ್ ಇರೋದಿದೆ, ಅವ್ರು ನಿಮಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ. ಏನು ತಿನ್ನೋದ್ರಿಂದ ನೀವು ಹೆಲ್ದಿ ಆಗ್ತೀರಿ, ಏನು ತಿನ್ನೋದ್ರಿಂದ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗ್ತಿ ಅನ್ನೋದು ಅವ್ರು ನಿಮ್ಗೆ ಹೇಳ್ಬೋದು. ಈಗ ಪಾಡ್ಕಾಸ್ಟ್ದಾಗ ಹಿಂಗೆ ಹೇಳ್ಯಾರಿ, ಇದನ್ನೇನು ಮಾಡೋದ್ರಿ ಅದು ಬಂದು ಅವ್ರು ಕೇಳೋದ್ರಿಂದ ಇನ್ಫ್ಯಾಕ್ಟ್ ಇಟ್ಸ್ ಲೈಕ್ ಅದು ಹೆಂಗಂದ್ರೆ ಔಟ್ಡೇಟೆಡ್ ಕ್ವಶನ್ಸ್ ಆಗ್ತಾವೆ ಇವೆಲ್ಲ. ಸ್ಮಾರ್ಟ್ ಫೋನ್ ಐತಿ, ಸ್ಮಾರ್ಟ್ ಆಗಿರೋದು ಬೆಟರ್ ಇನ್ಸ್ಟೆಡ್ ಆಫ್ ಫೋನ್ ಸ್ಮಾರ್ಟ್ ಆದ್ರೆ ಏನು ಉಪಯೋಗ. ಸೊ ಬಿ ನಾಲೆಜಬಲ್ ಗೈಸ್, ಬಿ ವೈಸ್, ಶೇರ್ ಟು ಎನಿ ಒನ್. ಯಾರಿಗೆ ಇಂಥದ್ದು ಪಾಡ್ಕಾಸ್ಟ್ ಬಿಲೀವ್ ಮಾಡಿ ನಿಮ್ಮ ಮ್ಯಾಗಿನ ಮ್ಯಾಗ ರೀಲ್ಸ್ ಶೇರ್ ಮಾಡ್ತಾರೆ. ಸ್ಪೆಷಲಿ ನೀವು ಜಿಮ್ ಹೊಂಟ್ರಿ ಅಂದ್ರೆ ಡಿಮೋಟಿವೇಟ್ ಮಾಡೋರು ಭಾಳ ಜನ ಅದಾರೆ ಇನ್ಸ್ಟೆಡ್ ಆಫ್ ಮೋಟಿವೇಶನ್ ಮಾಡೋಕ್ಕಿಂತ. ಸೊ ಅಂಥವ್ರಿಂದ ದೂರ ಇದ್ರೆ ಚಲೋ, ನೀವು ಹೆಲ್ದಿ ಇರ್ತೀರಿ, ನಿಮ್ಮ ಲೈಫ್ ಆರಾಮ ಇರುತ್ತೆ. ಗುಡ್ ಲಕ್ ಗೈಸ್.